ಬೆಂಗಳೂರಿನಲ್ಲಿ ಕೊಳಕು ಪಿಜಿಗಳಿಂದ ಅವಾಂತರ ಸೃಷ್ಟಿಯಾಗ್ತದೆ. ನಿಜಕ್ಕೂ ಕೂಡ ಕೆಲವೊಂದು ಪಿಜಿಗಳಲ್ಲಿ ಸ್ವಚ್ಛತೆ ಇಲ್ಲವೇ ಇಲ್ವಾ? ಈ ಒಂದು ಪ್ರಶ್ನೆ ಕೂಡ ಮೂಡುತ್ತಾ ಇದೆ. ಕೊಳಕು ಪಿಜಿಗಳು ಆಗ್ತಾ ಇವೆಯಾ? ಬೆಂಗಳೂರಿನಲ್ಲಿರುವಂತಹ ಪಿಜಿಗಳು ದೊಡ್ಡ ಮಟ್ಟದಲ್ಲಿ ದುಡ್ಡುಗಳನ್ನು ತೆಗೆದುಕೊಳ್ತಾರೆ. ಪೇಯಿಂಗ್ ಗೆಸ್ಟ್ ವಸತಿ ಗೃಹದಲ್ಲಿ ಅಧ್ವಾನವೋ ಅಧ್ವಾನ ಎನ್ನುವಂತಹ ಪರಿಸ್ಥಿತಿಯಾಗಿದೆ. ರಾಜಧಾನಿ ಪೇಯಿಂಗ್ ಗೆಸ್ಟ್ಗಳ ಮೇಲೆ GPA ದಾಳಿ ನಡೆಸಿದೆ. ದಾಳಿ ವೇಳೆ ಬಯಲಾಯಿತು ರಾಜಧಾನಿ ಪಿಜಿಗಳ ಅಸಲಿಯತ್ತು ಹೆಂಗಿದೆ ಅಂತ ಹೇಳಿ. ಅಲ್ಲಿ ಪಿಜಿಗಳ ಅವ್ಯವಸ್ಥೆಯನ್ನು ಕಂಡು ಮಾಲೀಕರಿಗೆ ಶಾಕ್ ನೀಡಿದೆ GPA. ಶಿವಾಜಿನಗರ, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಗಳ ಪಿಜಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ಯವಸ್ಥೆ ಕಾಣ್ತಾ ಇದೆ. ಪಿಜಿಗಳಲ್ಲಿ ಗಲೀಜು ನೀರು, ಅಡುಗೆ ಕೋಣೆ ಅಧ್ವಾನ ಆಗಿಬಿಟ್ಟಿದೆ. ಇನ್ನು ಶೌಚಾಲಯದ ಬಗ್ಗೆ ಹೇಳೋದು ಬೇಡ, ಗಬ್ಬುನಾರ್ತಾ ಇದೆ. ಅಲ್ಲಿ ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ 204 ಪಿಜಿಗಳ ತಪಾಸಣೆ ಮಾಡಿದ್ದಾರೆ GPA ಅಧಿಕಾರಿಗಳು. GPA ಆರೋಗ್ಯಾಧಿಕಾರಿಗಳಿಂದ ಪಿಜಿಯಲ್ಲಿ ತೀವ್ರ ತಪಾಸಣೆ ನಡೆದಿದೆ. ತಪಾಸಣೆ ವೇಳೆ ನ್ಯೂನ್ಯತೆ ಕಂಡು ಬಂದಂತಹ ಪಿಜಿಗಳಿಗೆ ಬೀಗ ಜಡಿದಿದ್ದಾರೆ GPA ಅಧಿಕಾರಿಗಳು. ಹೀಗಾಗಿ ಬೆಂಗಳೂರಿನ ಪಿಜಿಗಳಲ್ಲಿ ಯಾರ್ಯಾರಿದ್ದಾರೋ, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ನಿಮ್ಮ ಪಿಜಿಗಳಲ್ಲಿ ಏನಾದರೂ ಅವ್ಯವಸ್ಥೆ ಇದ್ದರೆ, ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ ಅಂದರೆ, ನೀರಾಗಿರ್ಬೋದು, ಅಲ್ಲಿ ಅಡುಗೆ ಮಾಡ್ತಾರಲ್ಲ ಅಡುಗೆ ಕೋಣೆ ಸ್ವಚ್ಛತೆ ಬಗ್ಗೆ, ಮತ್ತು ಮುಖ್ಯವಾಗಿ ಶೌಚಾಲಯ ಏನಿದೆ ಅದರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಇದ್ರೂ ಕೂಡ ನೀವು GPAಗೆ ಕೊಟ್ಟರೆ ಅವರು ಅಂತಹ ಪಿಜಿಗಳನ್ನು ಮುಚ್ಚಿಸ್ತಾರೆ. ಇಲ್ಲಾಂದರೆ ಸೂಕ್ತ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತಾರೆ, ಸರಿ ಮಾಡಿ ಅಂತ ಹೇಳಿ ದಂಡವನ್ನು ಹಾಕ್ತಾರೆ. ಹೀಗಾಗಿ ನೋಡಿ, ಶಿವಾಜಿನಗರ ಆಗಿರ್ಬೋದು, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಗಳಲ್ಲಾಗಿರ್ಬೋದು, ಬೇರೆ ಬೇರೆ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಪಿಜಿಗಳನ್ನು ನಾವು ಕಾಣ್ತೀವಿ. ಇಡೀ ಬೆಂಗಳೂರು ನಗರದಲ್ಲಿ ಪಿಜಿಗಳು ಸುಮಾರು ಕಡೆ ಇದೆ. ಗಲ್ಲಿ ಗಲ್ಲಿಗೆ ಒಂದು ಪಿಜಿಗಳು, ಒಂದಲ್ಲ 4 ಪಿಜಿಗಳು ಇರುತ್ತೆ. ತಿಂಗಳಿಗೆ 5,000ದಿಂದ 10,000, 12,000 ಈ ರೀತಿಯಾಗಿ ಒಂದು ತಿಂಗಳಿಗೆ ಕೊಡ್ತಾರೆ. ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಇರಬೇಕಲ್ಲ, ನೀಟ್ನೆಸ್ ಇರಬೇಕಲ್ಲ. ಇಲ್ಲ, ಹೆಂಗಂದ್ರೆ ಹಂಗೆ ಊಟ ಕೂಡ ಸರಿಯಾಗಿರಲ್ಲ ಅಂತ ಸಾಕಷ್ಟು ಪಿಜಿಗಳಿಂದ ಕೆಲವರು ಹೇಳುತ್ತಾ ಇರ್ತಾರೆ. ಈ ಹಿಂದೆ ಕೂಡ ಕೆಲವರು ಕಂಪ್ಲೇಂಟ್ ಮಾಡಿತ್ತು. ಪಿಜಿಗಳಿಗೆ ಹೊಸ ರೂಲ್ಸ್ ಕೂಡ ಮಾಡಿತ್ತು ಸರ್ಕಾರ. ಏನಂದರೆ ಪಿಜಿಗಳು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಇಲ್ಲ ಅಂದರೆ ಅದನ್ನು ನಾವು ಪಿಜಿ ಅಂತ ಕನ್ಸಿಡರ್ ಮಾಡಲ್ಲ, ಕ್ರಮ ತೆಗೆದುಕೊಳ್ತೀವಿ, ಕಾನೂನಿನ ಕ್ರಮ ಅಂತ. ಎಷ್ಟು ಪಿಜಿ ಮಾಲೀಕರು ಅದನ್ನು ಒಂದು ರೀತಿಯಲ್ಲಿ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಆದರೆ ಈಗ ಅಧಿಕಾರಿಗಳು ಹೋಗಿ ಎಲ್ಲ ಚೆಕ್ ಮಾಡಿದ್ದಾರೆ. ಆದರೆ ಅಲ್ಲಿ ಏನಿದೆ ಆ ವ್ಯವಸ್ಥೆ ಅನ್ಕೊಂಡು ಅವರೇ ಗಾಬರಿಯಾಗಿದ್ದಾರೆ. ಹೀಗಾಗಿ ಕೆಲವು ಪಿಜಿಗಳನ್ನು ಮುಚ್ಚಿಸಿದ್ದಾರೆ, ದಂಡ ಕೂಡ ಹಾಕಿದ್ದಾರೆ GPA ಆರೋಗ್ಯ ಅಧಿಕಾರಿಗಳು. ಪಿಜಿ ಮಾಲೀಕರೇ ಒಂದು ರೀತಿ ಶಾಕ್ ಕೊಡ್ತಾ ಇದ್ದಾರೆ. ಯಾವ ಸಮಯದಲ್ಲಿ ಹೆಂಗೆ ದಾಳಿ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಮುಂದೆ ಇದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೊಳಕು ಪಿಜಿಗಳು ಆಗ್ತಾ ಇವೆ, ಸ್ವಚ್ಛತೆ ಅನ್ನೋದಲ್ಲಿ ಕಾಣ್ತಾನೇ ಇಲ್ಲ. ಹೆಂಗೆ ಬೇಕಾದ್ರೆ ಹಾಗೆ ಮತ್ತೆ ತಗೊತಾರೆ, ಮಂತ್ಲಿ ಚಾರ್ಜಸ್ ತಗೊತಾರೆ. ಇದೇನು ಕ್ಲೀನ್ ಮಾಡೋಕ್ಕೆ ಅಂತಾನೆ, ಆದರೂ ಕೂಡ ಕ್ಲೀನಾಗಿಡುತ್ತಾ ಇಲ್ಲ. ದೊಡ್ಡ ಮಟ್ಟದ ಆರೋಪ ಕೇಳಿ ಬರ್ತಾ ಇತ್ತು. ಸಾಕಷ್ಟು ಕಂಪ್ಲೇಂಟ್ ಕೂಡ ಹೋಗಿರುತ್ತೆ. GPA ಅಧಿಕಾರಿಗಳು ಏಕಾಏಕಿಯಾಗಿ ಸುಮ್ಮನೆ ಈ ರೀತಿಯಾಗಿ ದಾಳಿ ಮಾಡೋದಿಲ್ಲ. ಹೋಗಿದ್ದಾರೆ, ದೂರುಗಳು ಬಂದಿರುತ್ತೆ. ಹೋಗಿ ಎಲ್ಲ ಒಂದು ವಿಚಾರಗಳನ್ನು ಕಂಡು ಅವರೇ ಈಗ ಶಾಕ್ ಆಗಿಬಿಡ್ತಾರೆ ನೋಡಿಕೊಂಡು. ಹೀಗಾಗಿ ಆ ಮಾಲೀಕರಿಗೆ ಮುಂದೆ ನೀವು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು, ಇಲ್ಲಾಂದರೆ ನಿಮ್ಮ ಪಿಜಿನ ಮುಚ್ಚಿಸ್ತೀವಿ. ಮೊದಲನೇದಾಗಿ ನಿಮಗೆ ರಿಜಿಸ್ಟ್ರೇಷನ್ ಇದೆಯೇ ಇಲ್ವಾ? ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಾಗುತ್ತೆ ಇವೆಲ್ಲ, ಅದಕ್ಕೆಲ್ಲ ಬೇಕಾಗುತ್ತೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇದೆ. ಡಾಕ್ಯುಮೆಂಟ್ಸ್ಗಳು ಸರಿಯಾದ ರೀತಿಯಲ್ಲಿ ಇದ್ದರೆ ಮಾತ್ರ ಸರಿ, ಇಲ್ಲಾಂದರೆ ಇಲ್ಲ. ಯಾಕಂದರೆ ಪಿಜಿಯಲ್ಲಿ ಗಲೀಜು ನೀರಿದೆ, ನೀರನ್ನು ನೋಡೋಕ್ಕಾಗಲ್ಲ. ಅಡುಗೆ ಮನೆ ಏನಿದೆ ಕಿಚನ್, ಅಲ್ಲಿ ಕೂಡ ಸರಿಯಾದ ರೀತಿ ಕ್ಲೀನ್ನೆಸ್ ಇರೋದಿಲ್ಲ, ಹಂಗೆ ಅಡುಗೆ ಮಾಡ್ತಾ ಇರ್ತಾರೆ. ಇನ್ನು ಬೇರೆ ಕೊಠಡಿಗಳ ವಿಚಾರ, ಶೌಚಾಲಯ ಅದು ಇದು ಟಾಯ್ಲೆಟ್ ಒಂದು ವಿಚಾರಕ್ಕೆ ಬಂದರೆ ಅಲ್ಲಿ ಕೂಡ ಸರಿಯಾದ ರೀತಿ ಯಾರೂ ಕೂಡ ಮೇಂಟೈನ್ ಮಾಡ್ತಾ ಇಲ್ಲ ಅಂತ. ಯಾಕಂದರೆ ಕೇಂದ್ರ ಪಾಲಿಕೆ ಏನಿದೆ ಅದ್ರ ವ್ಯಾಪ್ತಿಯಲ್ಲಿ 204 ಪಿಜಿಗಳ ತಪಾಸಣೆ ಮಾಡಿದ್ದಾರೆ ಅವರು GPA ಅಧಿಕಾರಿಗಳು ಈಗ ಸದ್ಯಕ್ಕೆ. ಹೀಗಾಗಿ ಅದನ್ನು ನೋಡಿಬಿಟ್ಟು ಕೆಲವೊಂದು ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಮುಂದೆ ಪಿಜಿಗಳನ್ನು ಕ್ಲೀನಾಗಿ ಇಟ್ಕೊಳ್ಬೇಕು, ಇಲ್ಲ ಅಂದರೆ ನಿಮಗೆ ದಂಡ ಬೀಳುತ್ತೆ, ಇಲ್ಲಾಂದರೆ ನಿಮ್ಮ ಪಿಜಿ ಕ್ಲೋಸ್ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.